ಕನ್ನಡ ಕತೆ ಕಾದಂಬರಿ ಲೋಕ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಮತ್ತೆ ಬಲವಾಯಿತು. ಈ ಕಥೆಯ ಕೊನೆಯ ಅಧ್ಯಾಯ. ಲೋಹಿತ್ ತನ್ನ ಕಚೇರಿಯಲ್ಲಿ ಒಬ್ಬನೇ ಕುಳಿತಿದ್ದ. ಅವನ ಮುಂದೆ ತ್ರಿಶಾಳ ಕೇಸ್ ಫೈಲ್ ತೆರೆದಿತ್ತು. ಮತ್ತೆ ಮತ್ತೆ ಅದೇ ಬೆರಳಚ್ಚಿನ ವರದಿ ಅವನ ಕಣ್ಣ ಮುಂದೆ ಬರುತ್ತಿತ್ತು. ಈ ಬೆರಳಚ್ಚು ಯಾರದ್ದು? ಅವನು ತಕ್ಷಣ ಫೋರೆನ್ಸಿಕ್ ವಿಭಾಗಕ್ಕೆ ಕರೆ ಮಾಡಿದ. 5 ವರ್ಷಗಳ ಹಿಂದಿನ ಬೆರಳಚ್ಚು ಡೇಟಾಬೇಸ್ ಮತ್ತೆ ಚೆಕ್ ಮಾಡಿ 3 ದಿನಗಳ ನಂತರ ವರದಿ ಬಂತು. ಆ ವರದಿ ನೋಡಿದ ಲೋಹಿತ್ ಮುಖದಲ್ಲಿ ನಗು ಮೂಡಿತು. ಆ ಬೆರಳಚ್ಚು ಭರತ್ ಶೆಟ್ಟಿಯ ಆಪ್ತ ಸ್ನೇಹಿತ ರಂಜಿತ್ ಎಂಬುವನದ್ದು ಅನ್ನೋದು ಗೊತ್ತಾಯಿತು. ಅವನು ಸಹ ತ್ರಿಶಾಳ ಕ್ಲಾಸ್ಮೇಟ್ ಆಗಿದ್ದ ಅಂತ ಒಮ್ಮೆ ನಿಹಾರಿಕಾ ಲೋಹಿತ್ ಹತ್ರ ಅವನು ಕಾಣುತ್ತಿಲ್ಲ, ಅವನು ಈ ಪ್ರಕರಣದಲ್ಲಿ ಇದ್ರೂ ಇರಬಹುದೇನೋ ಅಂತ ಹೇಳಿದ್ದಳು. ಅದು ನಿಜವಾಯಿತು. ನಿಹಾರಿಕಾ ಹತ್ತಿರ ಹೇಳಿ ಹೊರಟ. ಈಗ ರಂಜಿತ್ ರತ್ನಗಿರಿಯಲ್ಲಿ ಇದ್ದ ಅನ್ನೋ ಮಾಹಿತಿ ಸಂಗ್ರಹಿಸಿದ ಲೋಹಿತ್. ಇನ್ನು ತಡ ಮಾಡೋದು ಬೇಡ ಅಂದುಕೊಂಡು ನಿಹಾರಿಕಾ ಹತ್ತಿರ ಹೇಳಿ ಹೊರಟ. ಲೋಹಿತ್ ಕೂಡಲೇ ತನ್ನ ತಂಡದೊಂದಿಗೆ ರತ್ನಗಿರಿಗೆ ತೆರಳಿದ. ಮೊದಲಿಗೆ ಅವನನ್ನು ಹುಡುಕೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ನಮ್ಮ ಹೀರೋ ಬಿಡಬೇಕಲ್ಲ. ರತ್ನಗಿರಿಯಲ್ಲಿರುವ ಲೋಹಿತ್ ತನ್ನ ಸ್ನೇಹಿತ ವಲ್ಲಭನ ಸಹಾಯದಿಂದ ರಂಜಿತನನ್ನು ಪತ್ತೆ ಹಚ್ಚೋದು ಸುಲಭ ಆಯಿತು. ರಂಜಿತ್ ಮೊದಲು ಏನೂ ಒಪ್ಪಲಿಲ್ಲ. ಆದರೆ ಸಾಕ್ಷ್ಯಗಳನ್ನು ಒಂದೊಂದಾಗಿ ತೋರಿಸಿದಾಗ ಅವನ ಧೈರ್ಯ ಕುಸಿಯತೊಡಗಿತು. ಕೊನೆಗೆ ಅವನು ಸತ್ಯ ಬಿಚ್ಚಿಟ್ಟ. ಹೌದು ಸರ್, ಆ ಕಳ್ಳತನದಲ್ಲಿ ಭರತ್ ನನ್ನನ್ನು ಕರೆದುಕೊಂಡಿದ್ದ. ಇನ್ನೆಷ್ಟು ಪ್ರಕರಣದಲ್ಲಿ ಆಗಿದ್ದೀಯಾ? ಇಲ್ಲ ಸರ್, ಇದೇ ಮೊದಲನೆಯದು. ಆ ಸೂಟ್ಕೇಸ್ ಮೇಲೆ ನಿನ್ನ ಬೆರಳಚ್ಚು ಬಂದಿದೆ, ಲೋಹಿತ್ ಅಂದಾಗ. ನಿಜ ಸರ್, ಭರತ್ ಆ ಸೂಟ್ಕೇಸ್ ನನ್ನ ಬಳಿ ಇಟ್ಟಿದ್ದ. ನಿನಗೂ ಅವನಿಗೂ ಸಮಪಾಲಾಗಿತ್ತು ಅನ್ಸುತ್ತೆ. ಇಲ್ಲ ಸರ್, ನಾನು ಏನನ್ನೂ ತೆಗೆದುಕೊಂಡಿಲ್ಲ. ಅವನ ಋಣ ತೀರಿಸುವುದಕ್ಕೆ ಅವನ ಜೊತೆ ಕೈ ಜೋಡಿಸಿದೆ ಅಷ್ಟೇ ಸರ್. ನನ್ನ ತಮ್ಮನಿಗೆ ಓದಿಸಿದ್ದು ಅವನೇ. ನಮ್ಮ ಮನೆಯಲ್ಲಿ ಬಡತನ ಜೊತೆಗೆ ಅಕ್ಕಂದಿರ ಮದುವೆ ಖರ್ಚು, ಮನೆ ಖರ್ಚು, ಅಮ್ಮನ ಆಸ್ಪತ್ರೆ ಖರ್ಚು ನೋಡ್ಕೊಳ್ಳೋಕ್ಕೆ ಅಪ್ಪನಿಂದ ಸಾಧ್ಯವಾಗಲಿಲ್ಲ. ಹಾಗಾಗಿ ತಮ್ಮನ ಎಜುಕೇಷನ್ ಖರ್ಚು ವೆಚ್ಚ ಅವನೇ ನೋಡಿಕೊಂಡಿದ್ದ. ಓಹೋ, ಹಾಗಂತ ಈ ಥರ ಲೂಟಿ ಮಾಡಬೇಕಾ? ನಾನು ಮೊದಲೇ ಇದಕ್ಕೆ ಒಪ್ಪಲಿಲ್ಲ ಸರ್. ಅವನು ಒತ್ತಾಯ ಮಾಡಿದ, ಹಾಗಾಗಿ ಅವನ ಜೊತೆ ಸೇರಬೇಕಾಯಿತು. ಅವನಿಗೆ ಹೇಳಿದ್ದೆ, ಮನೇಲಿ ಗೊತ್ತಾದರೆ ದೊಡ್ಡ ತೊಂದರೆ ಆಗುತ್ತೆ ಅಂತ. ಆ ಸೂಟ್ಕೇಸ್ ತಗೊಂಡು ಹೋಗು ಅಂತ ನಾನು ಕೊಟ್ಟಿದ್ದೆ ಸರ್. ಪೊಲೀಸರು ಹುಡುಕುತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಭರತ್ ಅದನ್ನು ತ್ರಿಶಾಳ ಬಳಿ ಇಟ್ಟ. ಆ ಹುಡುಗಿದು ಏನೂ ತಪ್ಪಿಲ್ಲ ಸರ್. ಆ ಮಾತು ಕೇಳಿದಾಗ ಲೋಹಿತ್ ಕಣ್ಣಲ್ಲಿ ಗೆಲುವಿನ ಕಿರಣ ಮೂಡಿತು. 5 ವರ್ಷಗಳಿಂದ ಮಣ್ಣಿನಲ್ಲಿ ಹೂತು ಹೋಗಿದ್ದ ಸತ್ಯ ಹೊರಬರುತ್ತಿತ್ತು.
ಅದೇ ಸಮಯದಲ್ಲಿ ಭರತ್ ತನ್ನ ಬಂಗಲೆಯಲ್ಲಿ ಕುಳಿತಿದ್ದ. ಆದರೆ ಈ ಬಾರಿ ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಪೊಲೀಸರು ಅವನ ಹಳೆಯ ವ್ಯವಹಾರಗಳ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದರು. ಇದು ಅವನ ಅಂತ್ಯದ ಮೊದಲ ಹೆಜ್ಜೆ. ಮೊದಲ ಬಾರಿಗೆ ಭರತ್ಗೆ ಭಯ ಶುರು ಮಾಡಿದೆ. ಇತ್ತ ಜೈಲಿನಲ್ಲಿ ತ್ರಿಷಾ ಎಂದಿನಂತೆ ಮೌನವಾಗಿ ಕುಳಿತಿದ್ದಳು. ಆಗ ವಾರ್ಡನ್ ಬಂದು ಹೇಳಿದಳು, ತ್ರಿಷಾ, ನಿನ್ನನ್ನು ನೋಡಲು ಲೋಹಿತ್ ಸರ್ ಬಂದಿದ್ದಾರೆ. ತ್ರಿಷಾ ನಿಧಾನವಾಗಿ ಭೇಟಿ ಕೊಠಡಿಗೆ ಬಂದಳು. ಲೋಹಿತ್ ಮುಖದಲ್ಲಿ ಇಂದು ಗೆಲುವಿನ ನಗು ಇತ್ತು. ಹೇಳಿ ಸರ್, ಏನು ವಿಷಯ? ತುಂಬ ಖುಷಿಯಲ್ಲಿ ಇರೋ ಹಾಗಿದೆ. ತ್ರಿಷಾ ಕೇಳಿದಳು. ಲೋಹಿತ್ ಕೆಲವು ಕ್ಷಣ ಅವಳ ಕಣ್ಣನ್ನು ನೋಡಿದ. ನಂತರ ನಿಧಾನವಾಗಿ ಹೇಳಿದ, ಹೌದು ನಿಜ ತ್ರಿಷಾ, ನೀನು ನಿರಪರಾಧಿ ಅಂತ ಸಾಬೀತು ಮಾಡುವ ಮೊದಲ ಸಾಕ್ಷಿ ಸಿಕ್ಕಿದೆ. ಆ ಮಾತು ಕೇಳುತ್ತಿದ್ದಂತೆ, ಏನು ನಿಜ ಹೇಳ್ತಿದ್ದೀರಾ ಸರ್? ನಾನು ನಿರಪರಾಧಿ ಅಂತ ಪ್ರೂವ್ ಆಗುತ್ತಾ? ಖಂಡಿತ. ನಾನು ಒಂದು ಸಲ ಹಿಡಿದ ಕೆಲಸ ಅರ್ಧಕ್ಕೆ ಬಿಡೋನು ಅಲ್ಲ. ತ್ರಿಷಾ ತುಂಬ ಖುಷಿಪಟ್ಟಳು. 5 ವರ್ಷಗಳಿಂದ ಕತ್ತಲಲ್ಲೇ ಬದುಕುತ್ತಿದ್ದ ಅವಳ ಕಣ್ಣಲ್ಲಿ ಒಂದು ಬೆಳಕು ಮೂಡಿತ್ತು. ಅದೇ ಬೆಳಕು ಅವಳ ಹೊಸ ಜೀವನದ ಆರಂಭವಾಗಲಿತ್ತು. ರಂಜಿತನ ಸಾಕ್ಷಿ ಮತ್ತು ಹಳೆಯ ಬೆರಳಚ್ಚು ವರದಿ ಎಲ್ಲವೂ ಅವನ ವಿರುದ್ಧ ನಿಂತವು. ಕೊನೆಗೆ ಭರತ್ ತಲೆ ತಗ್ಗಿಸಿ ತನ್ನ ಅಪರಾಧ ಒಪ್ಪಿಕೊಂಡು, ಹೌದು, ನಾನೇ ಮಾಡಿದ್ದೆ. ಲೋಹಿತ್ ಕಣ್ಣು ಸಿಟ್ಟಿನಿಂದ ಕೆಂಪಗಾಗಿ ಹೋಗಿತ್ತು. ಯಾಕೆ? ಮಾಡದ ತಪ್ಪಿಗಾಗಿ ಆ ಹುಡುಗಿಗೆ 5 ವರ್ಷಗಳ ಕಾಲ ಆ ಕತ್ತಲ ಕೋಣೆಯಲ್ಲಿ ಕಳೆಯೋ ಹಾಗೆ ಮಾಡಿದ್ದೆ. ಭರತ್ ಕಹಿಯಾಗಿ ನಕ್ಕ. ಎಲ್ಲ ಹಣಕ್ಕಾಗಿ. ಏನು? ನೀನು ಪ್ರೀತಿ ಮಾಡಿದ ಹುಡುಗಿ ತ್ರಿಷಾಳ ಜೀವನ ಹಾಳಾಗುತ್ತೆ ಅಂತ ಗೊತ್ತಿದ್ದರೂ ಹೀಗೆ ಮಾಡಿದೆ? ಆಗ ನನಗೆ ನನ್ನ ಬಗ್ಗೆ ಮಾತ್ರ ಯೋಚನೆ ಇತ್ತು. ಪ್ರೀತಿನೂ ಇಲ್ಲ, ಮಣ್ಣು ಇಲ್ಲ. ಅವಳಿಗೆ ತಾಯಿ ಆಪರೇಷನ್ಗೆ ಹಣ ಬೇಕಾಗಿತ್ತು. ನನಗೆ ಅವಳ ಸಹಾಯ ಬೇಕಿತ್ತು. ಅಷ್ಟೇ. ಪ್ರೀತಿ ನಾಟಕ ಆಡಿದೆ. ನಿನ್ನಿಂದಾಗಿ ಅವಳು ತನ್ನ ತಾಯಿಯನ್ನು ಕಳೆದುಕೊಂಡ್ಳು. ಹೇಗಿದ್ರೂ ಅವಳ ತಾಯಿ ಸಾಯೋದು ಗ್ಯಾರಂಟಿ ಇತ್ತು. ಅವಳಲ್ಲಿ ಅಷ್ಟೊಂದು ಹಣ ಎಲ್ಲಿತ್ತು? ಆ ಉತ್ತರ ಕೇಳಿ ಲೋಹಿತ್ಗೆ ಅಸಹ್ಯವಾಯಿತು. ಕೆಲ ವಾರಗಳ ನಂತರ ನ್ಯಾಯಾಲಯದಲ್ಲಿ ಅಂತಿಮ ವಿಚಾರಣೆ ನಡೆಯಿತು. ನ್ಯಾಯಾಧೀಶರು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದರು, ಸಾಕ್ಷಿಗಳನ್ನು ವಿಚಾರಿಸಿದರು. ನಂತರ 5 ವರ್ಷಗಳಿಂದ ತ್ರಿಷಾ ಕಾಯುತ್ತಿದ್ದ ಕ್ಷಣ ಬಂದಿತು. ತ್ರಿಷಾ ನಿರಪರಾಧಿ ಎಂದು ನ್ಯಾಯಾಲಯ ಘೋಷಿಸುತ್ತದೆ. ತ್ರಿಷಾಳ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯಿತು. ಅವಳ ವಿರುದ್ಧದ ಎಲ್ಲ ಆರೋಪಗಳನ್ನು ರದ್ದುಪಡಿಸಲಾಗುತ್ತದೆ. ನ್ಯಾಯಾಲಯದ ಕೊಠಡಿಯಲ್ಲಿ ಮೌನ ಆವರಿಸಿತು. 5 ವರ್ಷಗಳ ನಂತರ ಮೊದಲ ಬಾರಿಗೆ ತ್ರಿಷಾ
ಸ್ವತಂತ್ರಳಾಗಿದ್ದಳು. ಜೈಲಿನ ದೊಡ್ಡ ಕಬ್ಬಿಣದ ಬಾಗಿಲು ನಿಧಾನವಾಗಿ ತೆರೆದಿತ್ತು. ಹೊರಗೆ ನಿಹಾರಿಕಾ ಮತ್ತು ಅವಳ ಗಂಡ ರವಿ ಹಾಗೂ ಲೋಹಿತ್ ನಿಂತಿದ್ದರು. ತ್ರಿಷಾ ಹೊರಗೆ ಬಂದಳು. ಸೂರ್ಯನ ಬೆಳಕು ಅವಳ ಮುಖದ ಮೇಲೆ ಬಿತ್ತು. 5 ವರ್ಷಗಳ ನಂತರ ಅವಳು ಆಕಾಶವನ್ನು ಸಂತೋಷದಿಂದ ಸ್ವತಂತ್ರಳಾಗಿ ನೋಡಿದಳು. ನಿಹಾರಿಕಾ ಓಡಿ ಬಂದು ಗಟ್ಟಿಯಾಗಿ ಅವಳನ್ನು ಅಪ್ಪಿಕೊಂಡಳು. ನೀನು ಗೆದ್ದೆ ಹೌದು ಕಣೆ. ಈ ವಿಷಯದಲ್ಲಿ ನಾನು ಮೊದಲು ಲೋಹಿತ್ ಸರ್ಗೆ ಧನ್ಯವಾದ ಹೇಳಬೇಕು. ಇಬ್ಬರ ಕಣ್ಣಲ್ಲೂ ನೀರು ತುಂಬಿತ್ತು. ಸ್ವಲ್ಪ ದೂರದಲ್ಲಿ ನಿಂತಿದ್ದ ಲೋಹಿತ್ನನ್ನು ನೋಡಿ ತ್ರಿಷಾ ಅವನ ಕಡೆ ಬಂದು ಕೈ ಮುಗಿದು, ಧನ್ಯವಾದ ಸರ್. ನೀವು ಬಂದಿರೋದಕ್ಕೆ ನಾನು ಮತ್ತೆ ಹೊರಗಿನ ಪ್ರಪಂಚ ನೋಡೋಕೆ ಆಯಿತು ಅನ್ನುತ್ತಾ ಅವಳು ಅವನ ಕಾಲು ಹಿಡಿಯಲು ಮುಂದಾದಳು. ಅದನ್ನು ಕಂಡ ಲೋಹಿತ್ ಅವಳನ್ನು ತಡೆದು ಹೇಳಿದ, ನಾನು ಮಾಡಿದ್ದು ನನ್ನ ಕರ್ತವ್ಯ ತ್ರಿಷಾ. ತ್ರಿಷಾ ಸಣ್ಣದಾಗಿ ನಕ್ಕಳು. ನನ್ನನ್ನು ನಂಬಿದ ಮೊದಲ ವ್ಯಕ್ತಿ ನೀವು ಸರ್. ಕೆಲ ಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದರು. ಆ ಕ್ಷಣದಲ್ಲಿ 5 ವರ್ಷಗಳ ನೋವು, ಕಣ್ಣೀರು, ಏಕಾಂತ ಎಲ್ಲವೂ ಮೌನವಾಗಿತ್ತು. ಕೆಲ ತಿಂಗಳ ನಂತರ ಲೋಹಿತ್ ತ್ರಿಷಾಳ ಮುಂದೆ ನಿಂತು, ತ್ರಿಷಾ, ನೀನು ಮುಂದೇನು ಮಾಡಬೇಕು ಅಂತ ಅಂದುಕೊಂಡಿದ್ದೀಯಾ? ತ್ರಿಷಾ ಹೇಳಿದಳು, ಮಕ್ಕಳ ಶಿಕ್ಷಣ ಕೇಂದ್ರ. ಅಮ್ಮನ ಇನ್ಶೂರೆನ್ಸ್ ಹಣ ಸಿಕ್ಕಿದೆ. ಆ ಹಣದಲ್ಲಿ ಮಾಡೋಣ ಅಂತ. ಅಮ್ಮನಿಗೂ ಖುಷಿಯಾಗುತ್ತದೆ. ಒಳ್ಳೆಯ ನಿರ್ಧಾರ ಮಾಡಿದೆ. ನಾನು ಕೂಡ ನಿನ್ನ ಜೊತೆ ಇರುತ್ತೇನೆ. ಇಬ್ಬರು ಸೇರಿ ಶಿಕ್ಷಣ ಕೇಂದ್ರದ ಒಳ್ಳೆಯ ರೀತಿಯಲ್ಲಿ ನಡೆಸೋಣ. ಕೆಲ ತಿಂಗಳ ನಂತರ ತ್ರಿಷಾಳ ಮನೆ ಆನಂದನವನ ಅನ್ನೋ ಹೆಸರಿನ ಮೂಲಕ ಅನೇಕ ಅನಾಥ ಮಕ್ಕಳಿಗೆ ಆಶ್ರಯವಾಯಿತು. ಅಲ್ಲಿನ ಎಲ್ಲ ಮಕ್ಕಳಿಗೆ ಅವಳು ತಾಯಿಯಂತಾಗಿದ್ದಳು. ಲೋಹಿತ್ ಕೂಡ ಬಿಡುವಿನ ವೇಳೆಯಲ್ಲಿ ಅಲ್ಲಿಗೆ ಬಂದು ಮಕ್ಕಳ ಜೊತೆ ಸಮಯ ಕಳೆಯುತ್ತಿದ್ದ. ಒಂದು ದಿನ, ತ್ರಿಷಾ, ನಿನ್ನತ್ರ ನೇರವಾಗಿ ಕೇಳ್ತೀನಿ, ನನ್ನನ್ನು ಮದುವೆ ಆಗ್ತೀಯಾ? ತ್ರಿಷಾ ತಲೆ ತಗ್ಗಿಸಿ ನಿಂತಳು. ನೀವು ನನಗೆ ಮದುವೆ ಆಗುತ್ತೀರಾ? ಯಾಕಾಗಬಾರ್ದು? ಅದು ಹಾಗಲ್ಲ. ನಾನು 5 ವರ್ಷಗಳ ಕಾಲ ಜೈಲಿನಲ್ಲಿದ್ದವಳು. ನಿಮ್ಮ ಮನೆಯಲ್ಲಿ ಒಪ್ಪುತ್ತಾರಾ? ಮನೆಯಲ್ಲಿ ಎಲ್ಲರ ಬಳಿ ಮಾತಾಡಿ ಒಪ್ಪಿಗೆ ಪಡೆದುಕೊಂಡು ನಿನ್ನ ಬಳಿ ಕೇಳುತ್ತಾ ಇರುವುದು. ನೀವು ನನ್ನ ಭಾಗದ ದೇವರು. ನನಗೆ ಮರುಜನ್ಮ ಕೊಟ್ಟಿದ್ದೀರಿ. ನಿಮ್ಮನ್ನು ಮದುವೆ ಆಗುವುದು ನನ್ನ ಭಾಗ್ಯ. ಅವಳ ಒಪ್ಪಿಗೆ ಕೇಳಿ ಅವನು ಸಣ್ಣದಾಗಿ ನಕ್ಕ. ಲೋಹಿತ್ ತ್ರಿಷಾ ಮದುವೆಗೆ ಒಪ್ಪಿಗೆ ಕೊಟ್ಟಿರುವುದಾಗಿ ತನ್ನ ಮನೆಯಲ್ಲಿ ಹೇಳಿ, ಒಂದು ಶುಭ ಮುಹೂರ್ತದಲ್ಲಿ ಲೋಹಿತ್ ತ್ರಿಷಾ ಸತಿಪತಿಗಳಾದರು. ಈಗ ತ್ರಿಷಾ 2 ಮಕ್ಕಳ ತಾಯಿ. ಮೊದಲನೆಯದು ಮಗಳು ಶಾನ್ವಿ, ಚಿಕ್ಕವನು ಮಗ ಸಾತ್ವಿಕ್. ತ್ರಿಷಾ ಮಕ್ಕಳನ್ನು ನೋಡಿಕೊಂಡು ಲೋಹಿತ್ಗೆ ಆದರ್ಶ ಪತ್ನಿಯಾಗಿ, ಅತ್ತೆ ಮಾವನ ಅಕ್ಕರೆಯ ಸೊಸೆಯಾಗಿ ಚೆನ್ನಾಗಿ ಸಂಸಾರ ನಡೆಸಿಕೊಂಡು, ಶಿಕ್ಷಣ ಕೇಂದ್ರ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿದ್ದಾಳೆ. ಈಗ ಶಿಕ್ಷಣ ಕೇಂದ್ರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ.
ಲೋಹಿತ್ ತಮ್ಮ ಇಬ್ಬರ ಮಕ್ಕಳ ಜೊತೆ ಅವಳ ಕೈ ಹಿಡಿದು ಹೇಳ್ತಾನೆ, ಮೇಲಿಂದ ನಿನ್ನ ತಾಯಿ ನೋಡುತ್ತಿದ್ದರೆ ಖಂಡಿತ ಸಂತೋಷ ಪಡುತ್ತಾರೆ. ಯಾಕೆಂದರೆ ತಮ್ಮ ಮಗಳ ಜೀವನದಲ್ಲಿ ಮತ್ತೆ ಬಲವಾಯಿತು ಅಂತ. ಕೆಲವೊಮ್ಮೆ ಜೀವನ ನಮ್ಮನ್ನು ಮುರಿಯುತ್ತದೆ, ಆದರೆ ಸರಿಯಾದ ವ್ಯಕ್ತಿ ಬಂದಾಗ ಅದೇ ಜೀವನ ಮತ್ತೆ ಪ್ರೀತಿಸಲು ಕಲಿಸುತ್ತದೆ. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.